ಅವರು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಾರೆ. ಒಕ್ಕಲಿಗರ ಮಟ್ಟಕ್ಕೆ ಹೋಗಿ ಹೇಳ್ತಾ ಇದ್ದಾರೆ. ಅದನ್ನ ನೆನ್ಪಿಟ್ಕೋಬೇಕಲ್ವಾ? ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ಯಾರು ತೆಗೆದ್ರು ಅಂತ ನೆನ್ಪಿಟ್ಕೋಬೇಕಲ್ಲ. ಯಾರು ಒಕ್ಕಲಿಗರ ಚೀಫ್ ಮಿನಿಸ್ಟರ್ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಅರ್ಥ ಏನು? ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಏನ್ ಜನ ದಡ್ರ, ಮತದಾರ ದಡ್ರ? ನಮ್ದು ಅಷ್ಟೇ ಸಿಂಪಲ್. ನಡೆದಂತ ಇತಿಹಾಸ ಘಟನೆ ನೀವು ತೋರಿಸ್ಬೇಕು, ನಾವು ತೋರಿಸ್ಬೇಕು. ನಮ್ದೇನಾದ್ರು ನೀವು ತೋರಿಸಿ, ಅವ್ರದ್ದೇನಾದ್ರು ತೋರಿಸಿ. ಏನೇನು ನುಡಿಮುತ್ತುಗಳನ್ನ ನುಡಿದ್ರು ಅವನ್ನೆಲ್ಲ ನೀವು ತೋರಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ರಿ ಯಾರು ಒಗ್ಗೂಡ್ತಾರೆ? ಸೊ ಅದೆಲ್ಲ ನಮಗೂ ಭ್ರಮೆ, ಅವ್ರಿಗೂ ಭ್ರಮೆ. ಅದೆಲ್ಲ ಯಾರು ಅವ್ರವ್ರ ಬದುಕಿಗೆ ಅವ್ರು ನೋಡ್ತಾರೆ. ಅಲ್ಲ ರೀ, ರೆಡಿಮೇಡಾಗಿ ನಾವು ಇದ್ದೀವಿ. ಇನ್ನು 4.5 ವರ್ಷ 6 ವರ್ಷ ಇಲ್ಲಿರ್ತೀವಿ. ಅದಾದ್ಮೇಲೆ ತಿರ್ಗಿ 5 ವರ್ಷ ಇರ್ತೀವಿ. ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದೆ. ಅವ್ರು ನಡೆಯೋಕ್ಕಾಗಲ್ಲ, ತಿರ್ಗಾ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಾನೆ ಇವತ್ತು ಅವ್ರು ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮಿಂದ ಅಲಯನ್ಸ್ ಮಾಡ್ಕೊಂಡಿದ್ದೀವಿ. ನಮ್ದಿಂದ ಅಲಯನ್ಸ್ ಸಿದ್ಧಾಂತನೇ ಮಾರ್ಕೊಂಡ್ಬಿಟ್ಟು. ನನಗೇನಪ್ಪ ಅಂದ್ರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನೋ ಬಿಡಿ, ಅದನ್ನ ಲೆಕ್ಕಕ್ಕಿಲ್ಲ. ದೇವೇಗೌಡರು ಬರ್ಬಾರ್ದಾಗಿತ್ತು ಸರ್. ಈಗ ಅಡಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಸ್ಬಿಟ್ಟು ಅದ ಅವ್ರು ಬರಬಾರ್ದು. ಸಿದ್ದರಾಮಯ್ಯ ಮೇಲೆ ನೇರವಾದಂತ ಆರೋಪ ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ವಿರುದ್ಧ ಒಂದು ಆಡಿಯೋ ರಿಲೀಸ್ ಆಗಿತ್ತು, ವಿಡಿಯೋ. ವಿಶ್ವನಾಥ್ ಹೋಗಿ ನಾರಾಯಣಗೌಡನ ಜೊತೆ ಇರ್ತಾರೆ, ಯೋಗೇಶ್ ಜೊತೆ ಕಬ್ಬಾಡ್ತಾರೆ. ಅಶ್ವತ್ಥನಾರಾಯಣ ಮತ್ತು ಯಡಿಯೂರಪ್ಪ ಏನು ಬಿಡ್ತಾನೆ ಇಲ್ಲ. ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರದ ಜೊತೆ ಇದ್ದಾರೆ. ಇನ್ನೇನ್ ಬೇಕು ಜನಕ್ಕೆ? ಇದಕ್ಕಿನ್ನ ಏನ್ ಸಾಕಿಬೇಕು? ನಿನ್ನ ಅಧಿಕಾರಕ್ಕೆ ನೀನು ಸ್ಯಾಕ್ರಿಫೈಸ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನಿನ್ನ ಅಧಿಕಾರದ ಸಿದ್ಧಾಂತ ನೀವು ಒಪ್ಕೋಬೇಕಾಗ್ತಾ ಇಲ್ಲ ಅಂತಂದ್ರೆ ಇನ್ನೇನಪ್ಪ ಕುಮಾರಣ್ಣ? ಏನೋ ನನ್ನ ಮೇಲೆ ಸಿದ್ದರಾಮಯ್ಯ ಮೇಲೆ ಮಾತಾಡೋದು. ನೀವು ಯಾರು ತೆಗೆದ್ರು ಫಸ್ಟ್ ಅವರು, ನೀನೇನು ಮಾತಾಡಿದೆ ಆ ಮಾತು ಎಲ್ಲೋಯ್ತು ಸರ್? ಈಗ ಒಂದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಈಗಷ್ಟೇ, ಮೇಕೆದಾಟು ಪಾದಯಾತ್ರೆ ನಾನು ತೂರಾಡಿದ್ನ ಅಂತ ಹೇಳಿದ್ದಾರೆ ಸರ್. ಏನ್ ನಾನು ಕುಡಿದು ತೂರಾಡಿದ್ನ? ಅದಪ್ಪ, ನಾನು ಕುಡಿದು ತೂರಾಡಿದ್ನ? ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೀನಿ, ಸುಸ್ತಾಗಿದ್ದೀನಿ, ನಡೆದಿದ್ದೀನಿ. ಇದನ್ನ ಅಲ್ಲಿ ಘಾಟ್ ಸೆಕ್ಷನ್ ಇದೆಯಲ್ಲ, ಅದು ನಡೆದಿದ್ರೆ ಕುಮಾರಸ್ವಾಮಿ ಗೊತ್ತಿತ್ತು. ನಾನು ಈ ಕನ್ನಡ ನಾಡಿಗೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ, ಕಾವೇರಿ ಜಲ ಪ್ರದೇಶಕ್ಕೋಸ್ಕರ ಆ ಮೇಕೆದಾಟು ಪಾದಯಾತ್ರೆನ ಮಾಡಿದೆ. ಈ ಕುಡಿಯೋ ನೀರಿಗೆ ಇವತ್ತೇನು ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೋಸ್ಕರ. ಮುಂದಕ್ಕೆ ನಾವು ಏನು ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಕೆರೆಗಳಿಗೆ ವಾಪಸ್ಸು ರೀಟ್ರೀಟೆಡ್ ವಾಟರ್ನ ತುಂಬಿಸ್ಬೇಕು. ಇಲ್ಲ ಅಂತಂದ್ರೆ ಎನಿ ಟೈಮ್ ಈ ಪರಿಸ್ಥಿತಿ ತಿರ್ಗಾ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಮುಂದಕ್ಕೆ ನೀರುಗಳನ್ನ, ಕೆರೆಗಳನ್ನೆಲ್ಲ ಉಳಿಸ್ಬೇಕು. ಬೆಂಗಳೂರಿನಲ್ಲಿ ಇರೋಂಥ ಎಲ್ಲ ಕೆರೆಗಳು, 100ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳಿದೆ, ಅವನ್ನು ಉಳಿಸ್ಬೇಕು. ಹೊಸಕೋಟೆ ಕೆರೆ, ಬಾರ್ಡರ್ ಕೆರೆಗಳು, ಎಲ್ಲ ದೊಡ್ಡ ದೊಡ್ಡ ಕೆರೆಗಳನ್ನ ಉಳಿಸಿ ಅದಕ್ಕೆಲ್ಲ ಅಟ್ಲೀಸ್ಟ್ ನೀರು ತುಂಬಲಿಲ್ಲ ಅಂದ್ರೆ ಟ್ರೀಟೆಡ್ ವಾಟರ್ನ ತುಂಬಿಸಿ ಅಂತರ್ಜಲ ಹೆಚ್ಚಿಸುವಂತ ಕೆಲಸ. ಯಾಕೆಂದ್ರೆ 6900 ಈಗ ಡ್ರೈ ಆಗಿದೆ. ಬಟ್ ಅಷ್ಟು ಆದ್ರೂ ಕೂಡ ಇವತ್ತು ನಾನು ಮ್ಯಾನೇಜ್ ಮಾಡಿ ನೀರನ್ನ ಜನರಿಗೆ ಒದಗಿಸ್ಕೊಡ್ತಾ ಇದ್ದೇನೆ, ಸಪ್ಲೈ ಆಗ್ತದೆ. ಮುಂದಕ್ಕೂ ಕೂಡ ನಾವು ಮಾಡ್ತೀವಿ. ಏನೋ ದೇವರು ನನಗೆ ನಿನ್ನೆ ಮನೆ ಎಲ್ಲ ಪೇಪರ್ ನೋಡ್ತಾ ಇದ್ದೆ, ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ರು 12 ಒಂದು ಸಣ್ಣ ಮಳೆ ಬರ್ತದೆ, ಕಾಯ್ತಾ ಇದ್ದೀವಿ. ನೀವು ಪ್ರಾರ್ಥನೆ ಮಾಡಿ, ಅವರು ಪ್ರಾರ್ಥನೆ ಮಾಡಿ, ಕುಮಾರಸ್ವಾಮಿ ಪ್ರಾರ್ಥನೆ ಮಾಡಿ, ಯಡಿಯೂರಪ್ಪನವರು ಪ್ರಾರ್ಥನೆ. ಅವ್ರಿಗೂ ಪಾದಯಾತ್ರೆ ಮಾಡಕ್ಕೆ ಹೇಳ್ತೀರಾ ಅಂತ ಕುಮಾರಸ್ವಾಮಿ ಅವರು? ಯಾಕಂದ್ರೆ ನಿಮ್ಮ ವಿರುದ್ಧ ಒಂದು ಮಾತಾಡಿದ್ದಾರೆ ಸರ್, ತೂರಾಡಿದ್ರ ಅಂತ ಹೇಳಿದ್ದಾರೆ. ತೂರಾಡಿದ್ರ ಅಂತ ಅವ್ರು ನಮ್ಮ ಬಗ್ಗೆ ಹೇಳ್ತಾರೆ. ಜನ ಯಾರು ನಾನು ತೂರಾಡ್ತೀನೋ, ನಾನು ನಡೀತೀನೋ, ಏನು ಯಾತ್ರೆ ಅಂತೂ ಮಾಡಿದ್ದಾನೆ. ನಮ್ಮ ನೀರು ನಮ್ಮ ಹಕ್ಕು, ಈ ದೇಶಕ್ಕೆ 75ನೇ ಸ್ವಾತಂತ್ರ್ಯ, ಗರ್ಗರ್ ತಿರಂಗ ಅಂತ ಅಂದ್ರು. ನಾವು ಯಾತ್ರೆ ಮಾಡಿದ್ ತಾನೆ, ನಾವು ಭಾರತ ಜಲ ಮಾಡ್ಲಿ. ಅವ್ರನ್ನ ನೋಡೋಣ. ಒಂದು ಸವಾಲ್ ಆಗ್ತೀರಾ ಸರ್ ಕುಮಾರಸ್ವಾಮಿ ಅವರಿಗೆ? ನೀವು ಒಂದು ಪಾದಯಾತ್ರೆ ಮಾಡಿ. ಅವ್ರಿಗೆ ಸವಾಲ್ ನಾನು ಹೆಚ್ಚು ಕಮ್ಮಿ ಮಾಡಿದ್ದ ಆಮೇಲೆ ಆರೋಗ್ಯ ಹೆಲ್ತ್ ಪೊಸಿಷನ್ ಸದ್ಯ ಅವರು ಏನೋ ಧೈರ್ಯವಾಗಿ ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ತಾ ಇದಾರಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್. ಐ ವಿಶ್ ಯು ಗುಡ್ ಲೈಫ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ.
ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.